ಕಡ್ಡಾಯವಾಗಿ ಉಪಸ್ಥಿತರಿದ್ದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ 7 ಸಚಿವರು ಇಲ್ಲ, ಅದು ನೀವು ಸಂಪೂರ್ಣ ಮಾಡಲಿಲ್ಲ, ಅದು ಉತ್ತರನೂ ಬರೋದಿಲ್ಲ. ಆಮೇಲೆ ಕಡ್ಡಾಯವಾಗಿ ಹಾಜರಿರಬೇಕಾದವರು 7. ಇವತ್ತು ನೋಡಿ ಎಷ್ಟು ಜನರಿದ್ದಾರೆ ಅಂತ. ಇಲ್ಲ ಅಂತಂದ್ರೆ ಕಡ್ಡಾಯ ಯಾಕೆ ಮಾಡ್ತೀರಿ? ಏನು ಬೆಲೆ ಇಲ್ಲ, ಅದು ಒಂದು. ಎರಡನೇದು, ಈಗ ಉತ್ತರಗಳನ್ನು ಆಗಿಂದಾಗ್ಗೆ ಕೊಡಬೇಕು. ನಾವು ಬಹಳ ಗಮನಿಸ್ತಾ ಇದ್ದೇವೆ, ಇದುವರೆಗೂ ನಮ್ಮ ಭೋಜೇಗೌಡರು ಮೊನ್ನೆನೂ ಕೂಡ ಪ್ರಶ್ನೆ ಮಾಡಿದರು, ಇವತ್ತಿನವರೆಗೆ ಸರಿಯಾಗಿ ಉತ್ತರಗಳು ಬರೋದಿಲ್ಲ. ಇಲ್ಲ, ಅವರ ಮೇಲೆ ಆದರೂ ಕ್ರಮ ಜರುಗಿಸಿ. ನಾನು ಇನ್ನೊಂದು ನೋಡ್ತಾ ಇದ್ದೀನಿ, ನಮ್ಮ ಕಿಶೋರ್ ಕುಮಾರ್ ಅವರು ಯಾವತ್ತು ಪ್ರಶ್ನೆ ಕೇಳಿದ್ರು ಅವ್ರಿಗೆ ಉತ್ತರ ಬರೋದಿಲ್ಲ. ಇಲ್ಲ ಅಂತಂದ್ರೆ ಬಹುಶಃ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ನೀವು. ಯಾಕೆಂದ್ರೆ ಉತ್ತರ ಕೊಡ್ಲಾರ್ದ ಪ್ರಶ್ನೆಗಳು ಕೇಳೋದು ಸರಿನಾ? ಅವರು ಸಸ್ಪೆಂಡ್ ಮಾಡ್ಬೇಕು ಅವ್ರನ್ನ ನೀವು. ಉತ್ತರ ಕೊಡ್ಲಾರ್ದ ಪ್ರಶ್ನೆಗಳನ್ನ ಕೇಳೋದು ಎಷ್ಟು ಸರಿ ಇದು? ಈಗ ನೋಡಿ, ತಳಮನೆಯಲ್ಲಿ ಉತ್ತರ ನೀವು ಕೊಟ್ಟಿಲ್ಲ ಅಂತೇಳಿ ಈಗಾಗಲೇ ಅಡ್ಜರ್ನ್ ಮಾಡಿ ಹೋಗಿದ್ದಾರೆ ಸಭಾಧ್ಯಕ್ಷರು. ಈಗ ನೀವೇನು ಕ್ರಮ ಜರುಗಿಸ್ತೀರಿ ಅಂತ ದಯವಿಟ್ಟು ಹೇಳಿ. ಮಾನ್ಯ ಸಭಾನಾಯಕರು ಮತ್ತೆ ವಿಪ್ ಅವರು ಗಂಭೀರವಾಗಿ ಪರಿಗಣಿಸಬೇಕು. ಪ್ರತಿ ದಿವಸ ಇದೇ ರೀತಿ ಆದ್ರೆ ಕೇಳಲೇಬೇಕು, ಸರಿಪಡಿಸೋಣ ಅಂತ. ಬಟ್ ಇದು ಇವತ್ತು ಹೊಸದಾಗಿ ಏನು ಬಂದಿರತಕ್ಕಂಥ ಪದ್ಧತಿ ಅಲ್ಲ. ಪ್ರತಿ ಸಾರಿ ಆ ಕೆಳ ಮನೆಯಲ್ಲಿರ್ಬೋದು, ಮೇಲ ಮನೆಯಲ್ಲಿರ್ಬೋದು, ಸತತವಾಗಿ ನಡೀತಾ ಇದೆ. ಎಲ್ಲರೂ ಕೂಡಿ ಸರಿ ಮಾಡಬೇಕಾಗಿದೆ. ಇವತ್ತು ಅವರು ಆಪಾದನೆ ಮಾಡ್ತಕ್ಕಂಥೆಲ್ಲ ಹಿಂದಿನದನ್ನ ಕೋಟ್ ಮಾಡ್ತಾ ಹೋಗಬಾರ್ದು. ಹೊಸ ಹೊಸದನ್ನ ಹುಟ್ಟಾಕ್ಬೇಕಲ್ಲ, ಸರಿಪಡಿಸಬೇಕಂತ ಹೇಳ್ತಾ ಸರಿಪಡಿಸಬೇಕು. ಹಳೇದ್ ಮಾಡಿದ್ರು ಅದು ಮಾಡಿದ್ರು ಅಂತ ಹೇಳಿ ಎಲ್ಲ ವಿವರ ತಗೊಂಡಿವಿ. ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದ ಸಂಬಂಧಪಟ್ಟ ಅಧಿಕಾರಿಗಳು. ಹಳೇ ಇದರಲ್ಲಿ 89 ಬರಬೇಕಾಗಿದೆ ರಿಪ್ಲೈ. ಈ ಹೊಸ 2000 ಈಗ ನಡೆದಿರ್ತಕ್ಕಂಥ 161 ರಿಪ್ಲೈ ಬರಬೇಕು. ಯಾರು ಮಾಡಿಲ್ಲ ಅಂದರೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತೊಗೊಂಡು ಈ ಚೇರ್ಮನ್ಗೆ ಹೇಳಿ ಬಂದಿನಿ. ಈ ಚೀಫ್ ಸೆಕ್ರೆಟರಿಗೆ ಚೀಫ್ ಮಿನಿಸ್ಟರ್ ಗಮನ ತರ್ತಾ ಇದ್ವಿ. ಆದಷ್ಟು ತೀವ್ರವಾಗಿ ಇದನ್ನು ಸರಿಪಡಿಸ್ತಕ್ಕಂಥದ್ದು ಪ್ರಯತ್ನ ಮಾಡ್ತೀವಿ. ನೋಡಿ ಅವರು ಹೇಳಿ. ನೋಡಿ, ನಾನು ಗೌರವಾನ್ವಿತ ಸಭಾನಾಯಕರು ಸಮರ್ಥರಿದ್ದಾರೆ, ಸರ್ಕಾರ ಕೂಡ ಸಮರ್ಥ ಆಗಿದೆ. ಅಧಿಕಾರಿಗಳು, ಇಟ್ ಈಸ್ ದಿ ಬೌಂಡ್ ಡ್ಯೂಟಿ ಆಫ್ ಆಲ್ ಆಫೀಸರ್ಸ್. ದೇ ಆರ್ 15 days ಅವೇರ್ ಬಿಫೋರ್ ಅವೇರ್ ಆಫ್ ಆಲ್ ದೀಸ್ ಕ್ವಶನ್ಸ್. ಅದೇ ಅವರಿಗೆ ನೋಡಿ, ಇವತ್ತು ನೀವು ಈ ಉತ್ತರ ಕೊಡ್ಬೇಕಾದ್ರೆ ನೋಡಿ, ಇಲ್ಲಿ ನನ್ನ ಹತ್ರ ಪ್ರತಿ ಇದೆ, ಹೀಗೆ ಎಂದು ಹೇಳ್ತೀರಿ. ಸುಮಾರು 140 ಪ್ರಶ್ನೆ ಇವತ್ತಿಂದು ಸರ್ ಸಭಾಧ್ಯಕ್ಷರೇ, 40 ಪ್ರಶ್ನೆಗೆ ಲಿಖಿತ ಉತ್ತರ ಬಂದಿದೆ. ಇವತ್ತಿಂದ 100 ಪ್ರಶ್ನೆಗೆ ಉತ್ತರ ಬಂದಿಲ್ಲ. ಇವತ್ತಿಂದು 16ನೇ ತಾರೀಕು ಇವತ್ತಿಂದ 100 ಪ್ರಶ್ನೆ ಬಂದಿಲ್ಲ. ಮೊನ್ನೆ 203 ಇತ್ತು, ಅದರಲ್ಲಿ ಏನೋ ಉತ್ತರ ಕೊಟ್ಟಿವಿ ಅಂತ ಹೇಳಿದೆ. ಅಂಡ್ ದೆನ್ ವಾಟ್ ಇಸ್ ದಿ ಡ್ಯೂಟಿ ಆಫ್ ದೇರ್ ಆಫೀಸರ್? ಅವ್ರಿಗೆ ಅಷ್ಟು ಕೊಡ್ಲಾರ್ದಂತ ಪ್ರಶ್ನೆಗಳು ನಾವು ಕೇಳಿದೀವ. ಅಲ್ಲ, ಇಲ್ಲಿರಂತ ಮೂಲಭೂತವಾದ ಪ್ರಶ್ನೆ ಏನು? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಯಾಕೆ ಉತ್ತರಗಳನ್ನ ಕೊಡ್ತಾ ಇಲ್ಲ, ಕಾರಣ ಏನು? ಉದಾಹರಣೆಗೆ ವಿಕಾಸ್ ಅವರು ಮಾತನಾಡಿದಾಗ ಇದು 3ನೇ ಸರಿ, ನಾನು ಪೀಠದಲ್ಲಿ ಕೂತಾಗ 2ನೇ ಬಾರಿ, ಇದೀಗ ಅವ್ರು 3 ಸರಿಗೂ ಅವ್ರಿಗೆ ಪ್ರಶ್ನೆಗೆ ಕಾಲಾವಕಾಶ ಕೇಳಿರೋಂಥದ್ದು. ಈಗ ಸರಿ ಅಂತ ಕಾಣೋದಿಲ್ಲ. ಕೂಡಲೇ ಕೊಡಿಸುವಂತ ವ್ಯವಸ್ಥೆ ಮಾಡಿ, ಅಧಿಕಾರಿಗಳಿಗೆ ತಾಕೀತ್ ಮಾಡಿ, ಇಮಿಡಿಯೇಟ್ ಆಗಿ ನೀವು ಉತ್ತರ ಯಾಕೆ ಕೊಡಕ್ಕಾಗೋದಿಲ್ಲ? ಸದಸ್ಯರು ಹೇಳಿರುವಂಥದ್ದು ಸರಿಗಿದೆ. ಈಗಾಗಲೇ ಇದ್ರ ಬಗ್ಗೆ ನಾವು ಕ್ರಮ ತಗೊತೀವಿ. ಈಗಾಗಲೇ ನಾನು ಅಧಿಕಾರಿಗಳು ಯಾರ್ಯಾರು ಇದ್ರ ಸಮಯಕ್ಕೆ ಕಳಿಸ್ತಲ್ಲ, ಈಗಾಗಲೇ ಚೀಫ್ ಸೆಕ್ರೆಟರಿ ಅವರಿಗೆ ಗಮನಕ್ಕೆ ತಂದಿದ್ದೀವಿ. ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ. ಆಯ್ತು. 330 ಹೇಮಲತಾ ನಾಯ್ಕ್.